ಬಸವನ ನಾಡು ಈ ಕ್ಷೇತ್ರದ ನಮ್ಮ ಪಕ್ಷದ ಜನರೊಂದಿಗೆ ಜನತಾದಳದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರುವ ನಮ್ಮ ಪಕ್ಷದ ಭವಿಷ್ಯದ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಿಖಿಲ್ ಕುಮಾರಸ್ವಾಮಿಯವರೇ, ನಿಮ್ಮ ನಾಯಕರು, ನಮ್ಮೆಲ್ಲರಿಗೂ ಪ್ರೀತಿಯ ಪಾತ್ರರಾದ ಭವಿಷ್ಯದ ಶಾಸಕರು ಅಪ್ಪುಗೌಡ್ರೆ, ಇನ್ನೊಬ್ಬ ಪಕ್ಕದ ಕ್ಷೇತ್ರದ ಶಾಸಕರಾದ ಆತ್ಮೀಯರಾದ ರಾಜುಗೌಡ್ರೆ, ಮಾಜಿ ಸಚಿವರಾದ ಹನುಮಂತಪ್ಪ ಆಲ್ಕೋಡ್ರವ್ರೆ, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ್ರೆ, ಸ್ನೇಹಿತರು, ಕೋರ್ ಕಮಿಟಿಯ ಸದಸ್ಯರಾದ ಚಂದ್ರಶೇಖರ್ ಅವರೇ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಿ ಜಲ್ದಿ ಹೆಸರು ಬರೋದು ನೋಡಿ ನಾನು, ಸಹೋದರಿ ರಶ್ಮಿ ರಾಮೇಗೌಡ್ರೆ, ವೇದಿಕೆಯ ಮೇಲಿರುವ ಜಿಲ್ಲೆಯ ಅಧ್ಯಕ್ಷರೇ, ಗುಲ್ಬರ್ಗಾದ ನಮ್ಮ ಪಕ್ಷದ ಅಧ್ಯಕ್ಷರೇ, ಧಾರವಾಡದ ಅಧ್ಯಕ್ಷರೇ, ಮಾಜಿ ಶಾಸಕರಾದ ಹಾಲರ್ವಿ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಅಪ್ಪುಗೌಡರ ಅಭಿಮಾನಿಗಳೇ, ಯುವಕ ಮಿತ್ರರೇ, ತಾಯಂದಿರೇ, ಮಾಧ್ಯಮದ ಸ್ನೇಹಿತರೇ, ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದರೆ ಯಾಕೆ ಅಪ್ಪುಗೌಡರು ಸೋತರು ಅನ್ನುವ ಮೆಲುಕು ಹಾಕಬೇಕಾದ ಅವಶ್ಯಕತೆ. ಸ್ವಲ್ಪ ಅಂತರದಲ್ಲಿ ಅವರು ಸೋಲನ್ನು ಕಂಡರು. ಈ ಸಾರಿ ಖಂಡಿತವಾಗಿಯೂ ಅವರು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿಮ್ಮ ಉತ್ಸಾಹ, ಪ್ರೀತಿ ನೋಡಿದರೆ ಖಂಡಿತ ಅವರು ವಿಧಾನಸಭೆಗೆ ಹೋಗ್ತಾರೆ ಅನ್ನುವ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇವತ್ತು ಕಾಂಗ್ರೆಸ್ಸಿನ ಆಡಳಿತವನ್ನು 2 ವರ್ಷದಿಂದ ಗಮನಿಸ್ತಾ ಇದ್ದೇವೆ. ಸ್ವಲ್ಪ ಅಲ್ಲಿ ಯಾರು ಮಾತಾಡಬೇಡ್ರಪ್ಪ, ದಯವಿಟ್ಟು ಯಾರು ನೋಡಲ್ಲಿ. 2 ವರ್ಷದ ಆಡಳಿತವನ್ನು ನೋಡಿದರೆ ಯಾವ ದಿಕ್ಕಿನಲ್ಲಿ ಸರ್ಕಾರ ಹೋಗ್ತಾ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದು ಕೂಡಲೇ ಮುಖ್ಯಮಂತ್ರಿನ ತೆಗಿತಾರೆ, ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾನೆ, ಇಲ್ಲ ಪಕ್ಷದ ಅಧ್ಯಕ್ಷರು ಬದಲಾವಣೆ ಆಗ್ತದೆ, ಇನ್ನೊಬ್ಬರು ಅಧ್ಯಕ್ಷರಾಗ್ತಾರೆ. ನಾವ್ಯಾರೂ ಅದನ್ನು ಟೀಕೆ ಮಾಡ್ತಾ ಇಲ್ಲ. ಅವರ ಪಕ್ಷದ ಶಾಸಕರುಗಳೇ ಈಗಿನ ಪಕ್ಷವನ್ನು ಟೀಕೆ ಮಾಡ್ತಾ ಇರೋದನ್ನು ನಾವು ದಿನನಿತ್ಯ ನೋಡ್ತೇವೆ. ನಾವು ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಟ್ಟಿವಿ. ಏನು ಮಾಡ್ತೀರಿ ಮಾಡ್ರಿ, ಇನ್ನೊಂದು ವರ್ಷ 2 ವರ್ಷ ಎಷ್ಟು ಹೊಲಸು ಎಬ್ಬಿಸ್ರಿ, ನಾವು ಸುಮ್ಮನೆ ಇದ್ದು ನೋಡೋಣ, ಜನಕ್ಕೆ ಬೇಸರ ಆದ ಮೇಲೆ ಏನು ಮಾತಾಡಬೇಕು ಮಾತಾಡೋಣ ಅಂತ. ಬಟ್ ಅವರೇ ಒಬ್ರಿಗೊಬ್ಬರು ಟೀಕೆ ಮಾಡಿ ಇವತ್ತು ಸರ್ಕಾರ ಯಾವ ಮಟ್ಟಕ್ಕೆ ಮುಟ್ಟಿದೆ ಅಂದರೆ ಅಧಿಕಾರಿಗಳು ಕೂಡ ಬೇಸರದ್ದೋಗಿದ್ದಾರೆ. ಅಧಿಕಾರಿಗಳು 6 ತಿಂಗಳ ಒಬ್ಬ ಅಧಿಕಾರಿನ ಅಲ್ಲಿ ಇರಕ್ಕೆ ಬಿಡಂಗಿಲ್ಲ. ಇವತ್ತೊಂದು ಪಟ್ಟಿ ನೋಡಿದೆ, 30 ಜನ ಪೊಲೀಸ್ ಅಧಿಕಾರಿಗಳನ್ನು ಬದಲಾವಣೆ ಮಾಡಿದರು. 2 ದಿನದಿಂದ ಒಂದು 20 ಮಂದಿ IAS ಅಧಿಕಾರಿಗಳನ್ನ ಬದಲಾವಣೆ ಮಾಡಿದರು. ಬದಲಾವಣೆಯೇ ದುಡ್ಡು ಮಾಡುವ ದಂಧೆ ಮಾಡ್ಕೊಂಡಿದ್ದಾರೆ ಈ ಸರ್ಕಾರ. ಇಂಥ ಸರ್ಕಾರಗಳ ಅವಶ್ಯಕತೆ ಇದೆಯಾ ಅನ್ನೋದನ್ನು ನೋಡಬೇಕು. ಬರದ ನಾಡಿಗೆ ಬಿಜಾಪುರ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಬರದ ನಾಡು, ನೀರೇ ಅನ್ನೋದು ಇರಲಿಲ್ಲ. ಬರದ ನಾಡಿಗೆ ನೀರನ್ನು ತಂದ ಭಗೀರಥ ಯಾರಾದರೂ ಇದ್ದರೆ ಅದು ದೇವೇಗೌಡರು.
ದೇವೇಗೌಡರ ದೂರದೃಷ್ಟಿ. ಸಂಪೂರ್ಣ ನೀರಾವರಿ ಮಾಡೋದಕ್ಕಾಗಿಲ್ಲ. ಯಾಕಂದರೆ ದೇವೇಗೌಡರು ಭಾಳ ದಿನ 5 ವರ್ಷದ ಮುಖ್ಯಮಂತ್ರಿ ಆಗಿಲ್ಲ. ಅವರು ಆದದ್ದು 15 ತಿಂಗಳ 20 ತಿಂಗಳ 10 ತಿಂಗಳ 11 ತಿಂಗಳ ಪ್ರಧಾನಿಗಳಾದರು. ಒಂದು ವೇಳೆ ದೇವೇಗೌಡರಿಗೆ ನಾನು ಒಂದು ಸಲ ಪ್ರಶ್ನೆ ಮಾಡಿದ್ದೆ ಮನೆಗೆ ಹೋಗಿ, ನೀವು ಕೇಂದ್ರಕ್ಕೆ ಪ್ರಧಾನಿ ಆಗಲಾರದ ಇಲ್ಲೇ ಮುಖ್ಯಮಂತ್ರಿ ಆಗಿದ್ದರೆ ನಮ್ಮ ಪಕ್ಷ ಯಾರೂ ಮುಟ್ಟಕ್ಕಾಗ್ತಿದ್ದಿಲ್ಲ ಅಪ್ಪಾಜಿ ಅಂತ. ಆವಾಗ ಅವ್ರು ನನಗೆ ಕುಂದಿರಿಸಿ ಹೇಳಿದರು, ಯಾವ ಸನ್ನಿವೇಶದಲ್ಲಿ ನಾನು ಪ್ರಧಾನಿಯಾದೆ, ಅನಿವಾರ್ಯ, ಯಾರೂ ತೆಗೆದುಕೊಳ್ಳಕ್ಕೆ ತಯಾರಿಲ್ಲ. ಆವಾಗ ಜ್ಯೋತಿ ಬಸು ಹೇಳಿದ್ರಂತ, ಆಯಿತು ಪ್ರೆಸ್ಸಿಗೆ ಹೋಗಿ ಹೇಳಿಬಿಡಮ್ಮ, ನಮ್ಮಲ್ಲಿ ಪ್ರಧಾನಿಯಾಗುವ ಯೋಗ್ಯತೆ ಯಾರಿಗೂ ಇಲ್ಲ ಅಂದ ತಕ್ಷಣ ನನಗೆ ಸ್ವಲ್ಪ ಏನಿದು ಅಂಥೇಳಿ ನಾನು ಆಗ್ತೀನಿ ಅಂಥೇಳಿ ಧೈರ್ಯ ಮಾಡಿ ಪ್ರಧಾನಿಯಾದೆ. ಇವತ್ತು ಅವರು ಕೊಟ್ಟಂಥ ಕೊಡುಗೆಗಳು ಇವತ್ತು ಭಾಳಷ್ಟು ಜನ ತಾಯಂದಿರಿದ್ದೀರಿ ಇಲ್ಲಿ. ಎಲ್ಲರೂ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗ್ತಾ ಇದ್ದೀರಲ್ಲ, ಅದು ಯಾರ ಕೊಡುಗೆ? ದೇವೇಗೌಡರ ಕೊಡುಗೆ. ರಿಸರ್ವೇಷನ್ ತಂದಿದ್ದರಿಂದ ಇವತ್ತು ನೀವು ಅಧಿಕಾರವನ್ನು ಅನುಭವಿಸೋದಕ್ಕೆ ಸಾಧ್ಯ ಆಗಿದೆ. ದೇವೇಗೌಡರು ಪ್ರಧಾನಿ ಆದಾಗ ಪಾರ್ಲಿಮೆಂಟ್ನಲ್ಲಿ 33% ರಿಸರ್ವೇಷನ್ನಿಗೆ ಮೂವ್ ಮಾಡಿದರು. MP ಗಳು MLAಗಳು ಆಗಬೇಕು ಅಂತ. ಆವಾಗ ಅವರಿಗೆ ಬೆಂಬಲ ಸಿಗಲಿಲ್ಲ. ಮೋದಿಯವರು ಆವತ್ತಿನ ಅವರ ಆಸೆಯನ್ನು ಈಗ ಈಡೇರಿಸಿದ್ದಾರೆ. ಬರುವ ದಿನಗಳಲ್ಲಿ ಮಹಿಳೆಯರೇ 33% ಶಾಸಕರಾಗ್ತೀರಿ, ಲೋಕಸಭೆ ಸದಸ್ಯರಾಗ್ತೀರಿ. ಈ ರಿಸರ್ವೇಷನ್ಗಳನ್ನು ಕೊಟ್ಟವ್ರು ಯಾರು? ಇಲ್ಲಿ ಮುಸ್ಲಿಮರಿದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಮುಸ್ಲಿಮರಿಗೆ 4% ರಿಸರ್ವೇಷನ್ ಕೊಟ್ಟವರು ದೇವೇಗೌಡರು. ಆ 4% ರಿಸರ್ವೇಷನ್ನ ಹಿಂದಿನ ಸರ್ಕಾರ ತೆಗೆದಾಕ್ತು. ಇವರು ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ ಮಾಡ್ಕೊಂಡಾರಲ್ಲ ಅವ್ರನ್ನ, 2 ವರ್ಷ ಆದ್ರೂ ಯಾಕೆ 4% ರಿಸರ್ವೇಷನ್ ಕೊಡಲಿಲ್ಲ? ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಕೇಳ್ತೇನೆ, ಮುಸಲ್ಮಾನರ ಮೇಲೆ ನಿಮಗೆ ಎಷ್ಟು ಪ್ರೀತಿ ಇದೆ? ಇವತ್ತಿಗೂ 75 ವರ್ಷ ಆದರೂ ಒಬ್ಬ ಮುಸ್ಲಿಂ ರಾಜ್ಯದ ಅಧ್ಯಕ್ಷ ಆಗಿಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ. ಹಾಗಾದ್ರೆ ಆಗಿಲ್ಲ. ನಮ್ಮಲ್ಲಿ ಇಬ್ರಾಹಿಮನ್ನ 2 ಸರಿ ಮಾಡಿದ್ವಿ. ಇದು ಯಾರು, ನಿರಾಜುದ್ದೀನ್ ಪಾಟೀಲ್ರು ಬೀದರ್ನಿಂದ, ಅವ್ರನ್ನ ಅಧ್ಯಕ್ಷ ಮಾಡಿದ್ವಿ. ನಜೀರ್ ಸಾಬ್ರು ಮಂತ್ರಿಗಳಾದರು. ಅವರು ಕೊಟ್ಟ ಕೊಡುಗೆ ನಾವು ನೀರು ಸಾಬ್ ಅಂತ ಕರಿತೀವಿ. ಬೋರ್ವೆಲ್ಗಳನ್ನು ಕೊರೆದು ನೀರು ಕೊಡುವ ಕಾರ್ಯಕ್ರಮವನ್ನು ರೂಪಿಸಿದವರು ನಜೀರ್ ಸಾಬ್. ಅಧಿಕಾರದ ವಿಕೇಂದ್ರೀಕರಣದ ತಂದೆ ಹೆಗಡೆ ಆದರೆ ಅದರ ತಾಯಿ ನಜೀರ್ ಸಾಬ್. ನಾವೆಲ್ಲ ಅಧಿಕಾರ ವಿಕೇಂದ್ರೀಕರಣದಿಂದ ರಾಜ್ಯಕ್ಕೆ ಬಂದವರು ನಾವು. ಅಂಥ ಒಂದು ಸರ್ಕಾರ ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಇವರು. ಈ ನೀರಾವರಿ ನಮ್ಮಿದ್ದಾಗ ನಾವು 20% 25% ನಿಮ್ಮ ಭಾಗದಲ್ಲಿ ನೀರಾವರಿ ಆಗಿದೆ. ಇಷ್ಟು ದಿನ ಆಳ್ಕೆ ಮಾಡಿದ್ರಲ್ಲ, ಯಾಕೆ ಅದನ್ನು ಮುಂದುವರಿಸಿ ಇಡೀ ರಾಜ್ಯಕ್ಕೆ ನೀರನ್ನು ಕೊಡಲಿಲ್ಲ? ಯಾರು ಅಡ್ಡ ಬಂದಿದ್ರು ಇವರಿಗೆ? ಈಗ ಬಂದು ಭಾಷಣ ಮಾಡ್ತಾರೆ, ಅಷ್ಟು ಸಾವಿರ ಕೋಟಿ ಇಷ್ಟು ಸಾವಿರ ಕೋಟಿ ಜಿಲ್ಲೆಯನ್ನೇ ಸಂಪೂರ್ಣ ನೀರಾವರಿ ಮಾಡ್ತೀವಿ. MB ಪಾಟೀಲ್ರೇ ಅವಾಗೂ ನೀರಾವರಿ ಮಂತ್ರಿ ಇದ್ರಿ, ಮತ್ತೆ ನೀರಾವರಿ ಮಂತ್ರಿ ಆಗಿರಿ, ಇನ್ಯಾವಾಗ್ರಿ ನೀವು ಪೂರ್ಣ ಮಾಡೋದು? ಇನ್ನೆಷ್ಟು ದಿನ ಬೇಕ್ರಿ ನಿಮಗೆ? MB ಪಾಟೀಲ್ರು ಮೊದಲು ನೀರಾವರಿ ಮಂತ್ರಿಗಳೇ, ಈಗ ಕೈಗಾರಿಕೆ ಇದಾರಲ್ಲ, ಸಾರಿ ಕೈಗಾರಿಕೆಗೆ ಹೋಗ್ಯಾರ. ಅವಾಗಾರ ಮಾಡ್ಬೇಕಾಗಿತ್ತಲ್ಲ. ಈಗಂತೂ ಮಾಡಕ್ಕೆ ಅವ್ರ ಕೈಯಾಗ ಅಧಿಕಾರನೇ ಇಲ್ಲ. ಅಧಿಕಾರ ಇದ್ದಾಗ ಮಾಡಿಲ್ಲ ಅವರು, ತಾವು ಮಂತ್ರಿ ಆದಾಗ ಮಾಡಲಿಲ್ಲ. ಈಗ ಬೇರೆ ದೊಡ್ಡ ಖಾತೆ ಹಿಡ್ಕೊಂಡ್ಬಿಟ್ಟಾರ ಅವರು. ಈಗ ಬಂದು ಭಾಷಣ ಮಾಡ್ತಾರೆ, ಸಂಪೂರ್ಣ ನೀರಾವರಿ ಮಾಡಿಬಿಡ್ತೀವಿ ನಾವು ಅಂತ. ನಿನ್ನ ಕೈಯಾಗೆ ಇಲ್ಲ, ಎಲ್ಲಿಂದ ಮಾಡ್ತಿದ್ದಿ? ಒಂದು ಇಂಡಸ್ಟ್ರಿನಾರ ತಂದು ಹಾಕಿಲ್ಲ. ನಿಂಬೆಹಣ್ಣವ್ರು ಪಾಪ ಇಲ್ಲ 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 ಅಂತ ಹೊಡ್ಕೊಂತಾರ. ನಮಗೆ ಅರ್ಜಿ ಕೊಟ್ಟರು, ನಿಂಬೆಹಣ್ಣಿಂದ ಒಂದು ಫ್ಯಾಕ್ಟ್ರಿಯನ್ನು ರೈತರಿಗೆ ಅನುಕೂಲ ಆಗೋದಕ್ಕೆ, ಅದನ್ನು ಕ್ರಷ್ ಮಾಡಿ ಅದರಿಂದ ಪ್ರಾಡಕ್ಟ್ಸ್ ಮಾಡೋದಕ್ಕೆ ಒಂದು ಫ್ಯಾಕ್ಟ್ರಿಯನ್ನು ಕುಮಾರಣ್ಣಗೆ ಹೇಳಿ ತರಿಸ್ರಿ ಅಂತ. ಇಲ್ಲಿ ಅದಾರಲ್ಲ ಇವರು ಅಲ್ಲಿ ಅರ್ಜಿ ಕೊಡಬೇಕು. ಕೊಡ್ರಿ ನಮಗಂತಂದರೆ ಕುಮಾರಣ್ಣ ಕೊಡ್ತಾನೆ. MB ಪಾಟೀಲ್ರ ಕೈಯಾಗೈತೆ ಅದು, ಅವ್ರು ಯಾಕೆ ಮಾಡಂಗಿಲ್ಲ? ಏನು ನಿಮ್ಮ ಕೊಡುಗೆ ಬಿಜಾಪುರ ಜಿಲ್ಲೆಗೆ?
ಏನನ್ನ ಕೊಟ್ಟಿದ್ದೀರಿ? ಏನು ಕೊಡುಗೆ? ಬಂದರು ನಿನ್ನೆ ಎಷ್ಟಪ್ಪ 4,500 ಕೋಟಿ 5,000 ಕೋಟಿ 4,500. ಈಗ ಎದಕ್ಕೆ ಮಾಡಕತ್ತಾರೆ ಅಂದರೆ ಅವರು MLAಗಳೇ ಅವ್ರ ವಿರುದ್ಧ ನಿಂದಿರಕತ್ತಾರೆ. ರೊಕ್ಕನ ಕೊಟ್ಟಿಲ್ಲ ನಮಗೆ, ವಿಷ ಕುಡಿತೀನಿ ಅಂತ ಒಬ್ಬತ್ತಂತಾನ. ನಮ್ಮ ಪಾಟೀಲ್ರು 5-6 ಸರ ಗೆದ್ದಿರೋರು BR ಪಾಟೀಲ್ರು, ಅವರು ಜಮೀರು ನನ್ನ ಲೆಟ್ರನ್ನ ಆ ಕಡೆ ಒಕ್ಕಟ್ಟ, ನನ್ನ ಲೆಟ್ರ್ ತಗೊಂಡು ಹೋದವರು ಮಾಡಿಕೊಟ್ಟ, ರೊಕ್ಕ ತಿಂದು ಅಂತ ಅವ್ರು ಹೇಳ್ತಾರೆ. ಈ ಮಂತ್ರಿಗಳು, ಈಗ ಶಾಸಕರು, ಏನು ನಡೀತಾ ಇದೆ ಇಲ್ಲಿ? ಇವತ್ತು ಇಂಥ ಪರಿಸ್ಥಿತಿಯಲ್ಲಿ ನೀರು ಬಂದು ಕುಮಾರಣ್ಣನ ಕೊಡುಗೆಗಳೇನು? ಕುಮಾರಣ್ಣನಂಥ ಮುಖ್ಯಮಂತ್ರಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹೃದಯ ವೈಶಾಲ್ಯವನ್ನು ಹೊಂದಿರತಕ್ಕಂಥ ಕುಮಾರಣ್ಣನ ಮನೆ ಮುಂದೆ ಸೂಟ್ ಕೇಸ್ನವ್ರು ನೋಡಿಯಲ್ಲ ನಾನು. ಆತ ರಾಜ್ಯದ ಭಾರತ ಕೈಗಾರಿಕಾ ಮಂತ್ರಿ ಆದರೂ ಸೂಟ್ ಕೇಸ್ನವರು ಕೋರ್ಟ್ನವರು ಒಬ್ಬರು ಬರಂಗಿಲ್ಲ. ಕುಮಾರಣ್ಣನ ಮನೆಯಾಗ ಬರೋರು ಅಂಗವಿಕಲರು. ಈ ದೇಶದಲ್ಲಿ ಅಂಗವಿಕಲರನ್ನು ಗುರುತಿಸಿದ ಯಾರಾದರೂ ಮುಖ್ಯಮಂತ್ರಿ ಇದ್ದರೆ ಕುಮಾರಣ್ಣ ಬರ್ತಾನೆ ಅಂದರೆ ಒಂದು 10-20 ಮಂದಿರ ಬಂದು ನಿಂತಿರ್ತಾರೆ. ನಾವೆಲ್ಲ ಮಂತ್ರಿಗಳು ಇದ್ದೀವಿ, ನಮ್ಮನ್ನು ಮಾತಾಡಿಸೋದಕ್ಕಿಂತ ಮೊದಲು ಹೋಗಿ ಅವ್ರನ್ನ ಮಾತಾಡಿಸ್ತಿದ್ದ. ಜನಸಂಪರ್ಕ ಸಭೆ ಸಾವಿರಾರು ಜನ ನಿಂತಿದ್ರು, ಎಲ್ಲಿ ಅಂಗವಿಕಲರಿದಾರ ಮೊದಲು ಅವ್ರನ್ನ ಮಾತಾಡಿಸಿ ಆಮೇಲೆ ಬೇರೆ ಕಡೆಗೆ ಹೋಗ್ತಿದ್ದ. ಜನಸಂಪರ್ಕ ಎಂಥ ಕಾರ್ಯಕ್ರಮ, ಗ್ರಾಮ ವಾಸ್ತವ್ಯ ಎಂಥ ಕಾರ್ಯಕ್ರಮ. ಕೇಂದ್ರ 3ನೇ ಮಾಡಿಯಲ್ಲಿರುವ ಸರ್ಕಾರವನ್ನ ಹಳ್ಳಿಗೆ ತಂದು ಬಡವರ ಮನೆಯಲ್ಲಿ, ದೀನದಲಿತರ ಮನೆಯಲ್ಲಿ, ಹರಿಜನ ಗಿರಿಜನರ ಮನೆಯಲ್ಲಿ ವಾಸ್ತವ್ಯ ಮಾಡಿದ ಯಾವುದಾದರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣ. ಅಧಿಕಾರ ವಿಕೇಂದ್ರೀಕರಣದಿಂದ ಇವತ್ತು ನಿಮ್ಮ ಹಳ್ಳಿಯಲ್ಲಿ CC ರಸ್ತೆಗಳಾಗ್ತವಲ್ಲ, ಅವುಗಳನ್ನು ಹಳ್ಳಿ ನೋಡಿದ ಮೇಲೆ ಆತ ಒಂದು ಕಾರ್ಯಕ್ರಮವನ್ನೇ ರೂಪಿಸಿ ಸುವರ್ಣ ಗ್ರಾಮ ಯೋಜನೆಯನ್ನು ಪ್ರಾರಂಭ ಮಾಡಿದರು. ಅದನ್ನು ಬಿಜಾಪುರದ ನಮ್ಮ ಗುಲ್ಬರ್ಗಾದಲ್ಲಿ ಅಬ್ದುಲ್ ಕಲಾಂ ಅವರು ಬಂದು ಉದ್ಘಾಟನೆ ಮಾಡಿದರು. ಇವತ್ತು ಅವೇ ಕಾರ್ಯಕ್ರಮಗಳು ನಿಮ್ಮ ಹಳ್ಳಿಯಲ್ಲಿ CC ರಸ್ತೆ ಚರಂಡಿಗಳಾಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾವೆ. ದೇವೇಗೌಡರ ಕೊಡುಗೆಗಳನ್ನು ಹೇಳೋದಕ್ಕೆ ಬಹಳ ಸಮಯ ಬೇಕು. ಸಮಯ ಭಾಳ ಆಗಿದೆ, ಹೆಚ್ಚು ಮಾತನಾಡೋದು ಬೇಕಾಗಿಲ್ಲ. ಎಲ್ಲರೂ ನಮಗೆ ಒಂದು ಸಂತೋಷ, ಎಲ್ಲ ಹಿರಿಯರಿಗೆ ಏನಾಗಿದೆ ಅಂದರೆ ನಮಗೆಲ್ಲರಿಗೂ ಒಂದು ಆತಂಕ ಇತ್ತು, ರಾಜುಗೌಡರಿಗೆ, ನಮಗೆ ಎಲ್ಲರಿಗೆ. ಯಾಕೆ ಅಂದರೆ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟ, ದೊಡ್ಡವರಿಗೆ ನಾವು ಎಲ್ಲಿ ಬೇಕಲ್ಲೇ ಕರ್ಕೊಂಡು ಹೋಗುವಂಥ ಪರಿಸ್ಥಿತಿ ಇಲ್ಲ, ಮುಂದೆ ನಮ್ಮ ಪಕ್ಷದ ಗತಿ ಏನು ಅಂತ ಯೋಚನೆ ಮಾಡುವಾಗ ಸಿಡಿದೆದ್ದು ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಗೆ ಅಡ್ಡಾಡೋದಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ತಯಾರಾಗಿದ್ದಾರೆ. ಅವರು ಪಕ್ಷವನ್ನು ಕಟ್ತಾರೆ ಅನ್ನುವ ವಿಶ್ವಾಸದೊಂದಿಗೆ ನಾವೆಲ್ಲರೂ ಕೂಡ ಅವರಿಗೆ ಬೆನ್ನನ್ನು ಕೊಟ್ಟು ಅವರ ಜೊತೆಯಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತೇವೆ, ಕಟ್ತಾರೆ. ಈಗ ನಾವ್ಯಾರು ಏನೇ ಮಾತನಾಡಿದ್ರು ಅವರ ಮಾತುಗಳು ನಿಮ್ಮ ಮನಮುಟ್ಟುವಂತೆ ಮಾತನಾಡುವ ಶಕ್ತಿಯನ್ನು ಬೆಳೆಸಿಕೊಂಡಿದ್ದಾರೆ. ಅವರ ಮಾತುಗಳನ್ನು ಕೇಳೋದು ಬಹಳ ಪ್ರಮುಖ ಅಂತ ನಾನು ಭಾವಿಸ್ತೇನೆ. ಅವರ ಕುಮಾರಣ್ಣನ ಜೊತೆ, ದೇವೇಗೌಡರ ಜೊತೆ ನಾವೆಲ್ಲರೂ ಒಡನಾಟದಲ್ಲಿದ್ದು ಅವರ ಬದುಕನ್ನು ನಾವು ನೋಡಿದ್ದೇವೆ. 1 ಗಂಟೆ ಬೇಕಾದರೂ ದೇವೇಗೌಡರ ಸಾಧನೆಗಳನ್ನು ಹೇಳ್ಬೋದು, ಅದರ ಅವಶ್ಯಕತೆ ಈಗಿಲ್ಲ. ಇನ್ನೊಂದು ಸಾರಿ ಚುನಾವಣೆ ಸಮಯ ಬಂದಾಗ ಬರ್ತೀವಿ, ಆವಾಗ ಸುದೀರ್ಘವಾಗಿ ಮಾತನಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ 2 ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟ ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ವೆಂಕಟರಾವ್ ನಾಡಗೌಡ ಅವರು ಸವಿಸ್ತಾರವಾಗಿ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ಹಂಚಿಕೊಂಡಾರ. ಈಗ ಸನ್ಮಾನ್ಯ ಶ್ರೀ ಅಲ್ಕೋಡ ಹನುಮ